ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಕೃಷಿ ಸಚಿವ ಕೇಂದ್ರದ್ದು ಶಿವರಾಜ್ ಸಿಂಗ್ ಚೌಹಾಣ್ರು ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟಿದ್ರು ಇತ್ತೀಚೆಗೆ. ಅಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲೇ ಏನಪ್ಪ ಅಂತಂದ್ರೆ ಮಲ್ನಾಡ್ ಸ್ಟಾರ್ಟಪ್ ಶೃಂಗೇರಿ 2025 ಇದು ಚಾಲನೆ ಮಾಡಿ ಒಂದಿಷ್ಟು ಮಾತುಗಳನ್ನು ಮಾತಾಡಿದ್ದಾರೆ ರೈತರ ಪರವಾಗಿ. ಆದರೆ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಒಳ್ಳೆಯ ವಿಚಾರ, ಒಳ್ಳೆಯದನ್ನು ಬಂದಾಗ ಸ್ವಾಗತಿಸಬೇಕು. ಜೊತೆಗೆ ಅದರ ಸಾಧಕ ಬಾಧಕಗಳ ಬಗ್ಗೆಯೂ ನಾವು ಇಲ್ಲಿ ವಿಚಾರ ಮಾಡಬೇಕಾಗ್ತದೆ. ಇಲ್ಲೇ ಮೊದಲದಾಗಿ ಒಂದು ಭಾಳ ದೊಡ್ಡ ವಿಷಯ ಹೇಳ್ತಾ ಇದ್ದಾರೆ. ಏನಂದ್ರೆ ಇನ್ನು ಮುಂದೆ ಸರ್ಕಾರನ ಸಾಗಾಣಿಕೆ ವೆಚ್ಚ, ರೈತರು ಬೆಳಿತಾನೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬೆಳೆಯೋದಕ್ಕೆ ಆ ವೆಚ್ಚವನ್ನು ಸರ್ಕಾರ ಹೊರ್ತದ ಮುಂದಿನ ದಿನದಲ್ಲಿ ಅಂತೇಳಿ. ಯಾಕಂದ್ರೆ ಈ ದೂರದ ಊರುಗಳಿಗೆ ತಮ್ಮ ಮಾರ್ಕೆಟ್ ಇಲ್ಲ, ಅಂದರೆ ಬೇರೆ ಮಾರುವಂಥ ಶಕ್ತಿ ರೈತನಿಗಿಲ್ಲ. ಹೀಗಾಗಿ ಬಂದಷ್ಟು ಬೆಲೆಗೆ ಕೊಟ್ಟು ಬಿಡ್ತಾನೆ ಅನ್ನುವಂಥ ಆತಂಕ ನಮ್ಮ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ರು. ಆದ್ದರಿಂದ ಇಲ್ಲಿ ನೀವು ಶಿವಮೊಗ್ಗದಲ್ಲಿ ಬೆಳೆದ್ರು ಸಹಿತ ನೀವು ಡೆಲ್ಲಿವರೆಗೆ ಕಳಿಸುವಂಥ ವ್ಯವಸ್ಥೆ ಅದರಿಂದ ನಾವು ಬರೆಸ್ತೀವಿ. ಸಾಗಾಣಿಕೆ ದುಡ್ಡನ್ನು ಇದೊಂದು ಆಶ್ರಯ ಮಾಡ್ತೀವಿ. ಮತ್ತು MSPಯನ್ನು ವರ್ಷ ಹೆಚ್ಚು ಮಾಡ್ತಾಯಿದ್ದೀವಿ. ನಾವು ರೈತ ಪರ ಅನ್ನೋದನ್ನು ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಸಾಕಷ್ಟು ಮಾಡಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ರವರು. ಈ ಒಂದು ಏನಪ್ಪ ಅದೇ ಕಾಲಕ್ಕೆ ನಾವು 100% ಏನಪ್ಪ ಅಂದ್ರೆ 100ಕ್ಕೆ 100ರಷ್ಟು ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ನಾವು ಅನ್ನುವಂಥ ಮಾತಾಡಿದ್ದಾರೆ. ಇವೆರಡು ವಿಷಯ ಮಾತಾಡಿ ಅವರು ಸಾಗಾಣಿಕೆ ವೆಚ್ಚವನ್ನು ನಾವು 50 ಅಂದರೆ ಕೇಂದ್ರ ಸರ್ಕಾರ 50, ಇನ್ನು 50 ಏನದ ರಾಜ್ಯ ಸರ್ಕಾರ ಕೊಡೋದೈತಿ. ಹೀಗಾಗಿ ಸಾಗಾಣಿಕೆ ವೆಚ್ಚ ಕಡಿಮೆ ಆಗ್ತದೆ ನಮ್ಮ ರೈತಂದು ಅಂತೇಳಿ. ಎಷ್ಟು ಒಳ್ಳೆಯ ವಿಚಾರ ಇದು, ಭಾಳ ಒಳ್ಳೆಯ ವಿಚಾರ. ನಾವು ಇಲ್ಲ ಇದನ್ನು ಒಪ್ಪಲೇಬೇಕಂತ ವಿಷಯ. ಯಾಕಂದ್ರೆ ರೈತರಿಗೆ ಹೌದು ಸಾಗಾಣಿಕೆ ಮುಖ್ಯ. ಒಂದು ಹಳ್ಳಿಯ ಒಂದು ಹೊರದಿಂದ ವಸ್ತುವನ್ನು ತೊಗೊಂಡು ಬೆಳೆದ ಬೆಳೆಯನ್ನು ತೊಗೊಂಡು ಮಾರುಕಟ್ಟೆಗೆ ಒಯ್ದು ಸಣ್ಣ ಕೆಲಸ ಏನ್ರಿ, ಭಾಳ ಖರ್ಚು ಬರ್ತದೆ. ಈಗ ಒಂದು ಉದಾಹರಣೆಗೆ ಶಿವಮೊಗ್ಗದವರು ಹೇಳಿದ್ದಾರೆ, ಶಿವಮೊಗ್ಗದಿಂದ ದಿಲ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ವಸ್ತುಗಳಲ್ಲಿ ಹೋಗ್ಬೇಕಾದ್ರೆ ಎಷ್ಟು ದಿನ ತೊಗೊಳ್ತದೆ, ಅದು ವೆಚ್ಚ ಎಷ್ಟು, ಹೋದ್ಕೊ ಮಾರ್ಕೆಟ್ ಆಗಬೇಕಲ್ಲ. ಅದು ಇಲ್ಲಿಂದ ಒಯ್ದು ಅಲ್ಲಿ ಮಾರ್ಕೆಟ್ ಆಗಲಿಲ್ಲ ಅಂದ್ರೆ, ರೇಟ್ ಬರಲಿಲ್ಲ ಅಂದ್ರೆ ಅದಕ್ಕೆ ನಾವು ಆನ್ಲೈನ್ ಮೇಲೆ ಮಾತು ಆಗ್ತದೆ. ಆವತ್ತು ಬೇರೆ ಆ ಒಂದು ಆನ್ಲೈನ್ ಮೇಲೆ ಮಾತಾದರೂ ಸಹ ಅಲ್ಲಿ ಹೋದ್ಮೇಲೆ ಏನಾಗ್ತದೆ ಗೊತ್ತಿಲ್ಲ. ರೇಟ್ ಬರೋದಿನ ಹೋಗ್ಬೋದು, ಡೌನು ಆಗ್ಬೋದು. ಯಾಕೆ ವ್ಯಾಪಾರ ಅದಕ್ಕೆ ನಾವು MSP ಹೆಚ್ಚು ಮಾಡಿದ್ವಿ ಅನ್ನೋ ಮಾತು ಮಾತಾಡಿದ್ದಾರೆ. ಎರಡು ಯೋಗ್ಯನ ಕರೆಕ್ಟ್ ಮಾಡಿದ್ದಾರೆ. ಆ ಸಾಗಾಣಿಕೆ ವೆಚ್ಚ ಕೊಟ್ಟರೆ ಮುಗೀತಲ್ಲ, ಪಾಪ ರೈತ ಹಗರ ಆಗ್ತಾನೆ ಅನ್ನುವಂಥ ಮಾತು ಇದು ಭಾಳ ಒಳ್ಳೆಯದು. ಆದರೆ ಇಲ್ಲಿ ಬಂದಿದ್ದ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದರೆ, ಇಲ್ಲಿಂದ ಅಲ್ಲಿ ಒಯ್ಯುವಂಥ ವಸ್ತುಗಳು ಎಷ್ಟು ಎಷ್ಟು ದೂರ ಖರ್ಚು ಹೆಂಗೆ ಬರ್ತದೆ, ಆ ಹೊತ್ತು ಸಾಗಿಸೋದು ಮಾಡೋದು ಸಾಮಾನ್ಯ ಕೆಲಸ ಅಲ್ರಿ. ಅಂದಷ್ಟು ಸುಲಭದ ಮಾತಲ್ಲ. 1 ಕ್ವಿಂಟಲ್ ಅಕ್ಕಿ ನಾವು ಪೇಟೆಯಿಂದ ಮನೆಗೆ ತರಬೇಕಾದ್ರೆ ಎಷ್ಟು ಒದ್ದಾಡ್ತಾ ಇರ್ತೀವಿ. ಅಂಥ ಪ್ರಸಂಗದಲ್ಲೇ 10-20 ಕ್ವಿಂಟಲು ಅಥವಾ 10-20 ಟನ್ನು ಕಬ್ಬಾಗಿರ್ಬೋದು, ಮತ್ತೆ ಬೆಳೆ ಆಗಿರ್ಬೋದು, ಇನ್ನೊಂದು ಬೆಳೆ ಆಗಿರ್ಬೋದು, 23 ಥರದ ಬೆಳೆಗಳಿದ್ದಾವೆ. ಅವುಗಳನ್ನೆಲ್ಲ 2 ಕ್ವಿಂಟಲು 3 ಕ್ವಿಂಟಲು ಅಥವಾ 10 ಕ್ವಿಂಟಲ್ ಹೋಗಿದಪ್ಪ ಅಂದರೆ ಇಲ್ಲಿ ಅಲ್ಲಿ ಚೆಲ್ಲ ಸಾಗಾಣಿಕೆ ಎಷ್ಟು ಆಗ್ತದೆ, ಅದೇ ಹಾಕಿದ ತಕ್ಷಣ ದುಡ್ಡು ಕೊಡ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತೂ ಇರಲಿಲ್ಲ. ಇನ್ನು ಮುಂದೆ ಮಾಡೋರಿದ್ದಾರೆ, ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇಂಥ ಆಶ್ವಾಸನೆ ಸಾಕಷ್ಟು ಇದ್ದೇವೆ ನಮ್ಮ ಮೋದಿ ಸರ್ಕಾರ ಕೊಡೋದು ಬಂದದ, ಇಲ್ಲಂತಲ್ಲ. ಈಗ ಮತ್ತೆ ಆಶ್ವಾಸನೆ ಅದು ಈಗ ಇನ್ನೂ ಕೊಟ್ಟಿಲ್ಲ ಏನು ಕೊಡೋರು. ಇದು ಭಾಳ ಮಹತ್ವದ ತುಂಬುವುದು ಅಂತ ಹೇಳ್ತಾ ಇದ್ದಾರೆ. ಭಾಳ ನಂಬೋಣ ನಾವು, ಇಲ್ಲಂತಲ್ಲ. ಸಾಕಷ್ಟು ಯೋಜನೆ, 100 ಯೋಜನೆಗಳನ್ನು ಘೋಷಣೆ ಮಾಡಿದರು. ಇಲ್ಲಿವರೆಗೆ ಯಾವ ಯೋಜನೆ ಪೂರ್ಣ ಪ್ರಮಾಣದ ಯಶಸ್ಸಾಗಿಲ್ಲ. ಶೌಚಾಲಯದಾಗಿರ್ಬೋದು, ಗಂಗಾಲಯ ಸ್ವಚ್ಛ ಆಗಿರ್ಬೋದು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡೋದಾಗಿರ್ಬೋದು, 15 ಲಕ್ಷ ರೂಪಾಯಿಗಳನ್ನು ಪ್ರತಿ ಬಡವನ ಇದಕ್ಕೆ ಹಾಕುವಂಥದ್ದಾಗಿರ್ಬೋದು, ಕಾಲಾಧನ ಹೊರಗಿನ ತರಿಸಿ ಕೊಡ್ತೀವಿ ಅಂತ ಹೇಳಿದ್ದಾಗಿರ್ಬೋದು, 1-2 ಮುಂದೆ ಅದೇ ರೀತಿಯಾಗಿ ನೋಟಿಫಿಕೇಶನ್ ಮಾಡಿದ್ದಂಥದ್ದು, ನೋಟ್ ಮೊಡಲೈಸೇಷನ್ ಮಾಡಿದಂಥದ್ದು, ಆ ದುಡ್ಡನ್ನು ಅಮಾನ್ಯೀಕರಣ ಮಾಡಿ 500,000 ನೋಟ್ ತೆಗೆದಾಕಿ ಇಲ್ಲೇ ಭ್ರಷ್ಟಾಚಾರ ಬಂದ್ ಮಾಡ್ತೀವಿ ಅಂತ ಹೇಳಿದ್ದು, ಭಯೋತ್ಪಾದನೆ ಹೋಗಲಾಡಿಸುವಂತ ಹೋಗಿದ್ದು ಯಾವುದು ಇನ್ನೂ ಎಲ್ಲಿ ಬೇಕು ಅಲ್ಲೇ ಇದ್ದಾವೆ. ಆದರೂ ಇವ್ರು ಹೇಳ್ಕೊಳ್ತಾ ಇರ್ತಾರೆ ಸರ್ಕಾರದವರು, ನಾವು 25 ಕೋಟಿ ಬಡವರನ್ನ ಮೇಲೆ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಎಲ್ಲದು 25 ಕೋಟಿ ಅಂತ ಬೆಲೆಗೆ ಸಿಕ್ಕಾಪಟ್ಟಿ ಅದು ಏನು ಮಾತಾಡೋ ಹೋಗಿಲ್ಲ. ಇರಲಿ, ಅದನ್ನು ಮತ್ತೊಂದು ಚರ್ಚೆ ಮಾಡೋಣ. ಬಟ್ ಇವು 2 ವಿಷಯದ ಬಗ್ಗೆ ಮಾತಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ರವರು ಏನಪ್ಪ ಅಂತಂದ್ರೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಕರ್ನಾಟಕವು ಧಾನ್ಯ ಬೆಳೆಯುವಲ್ಲಿ ಮುಂಚೂಣಿಯಲ್ಲಿದೆ. ಮೆಕ್ಕೆಜೋಳ, ತೊಗರಿ, ಉದ್ದು, ಚನ್ನಂಗಿ ಬೆಳೆಗಳನ್ನು ಮೊಸರು ಅಂತಾರೆ, ಅದನ್ನು 100% ಕನಿಷ್ಠ ಬೆಂಬಲ ಬೆಲೆ ಖರೀದಿಸಲಿದ್ದೇವೆ. ಖರೀದಿಸ್ತೀವಿ ಅಂತ ಸರ್ಕಾರ ಖರೀದಿಸ್ಬೋದು, ಆದರೆ ವ್ಯಾಪಾರಿಗಳು ನೀವು ಎಷ್ಟು ಡಿಸೈಡ್ ಮಾಡಿದ್ದೀರ ಅಂತ ತೋರ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಅದು. ಅದ್ರ ಜೊತೆಗೆ ಸಾಗಾಣಿಕೆ 2 ಪ್ರಶ್ನೆಗಳಿದ್ದಾವೆ.
ಇನ್ನು ಮುಂದೆ ಕೊಡೋರು ಅಲ್ಲಿವರೆಗೆ ಅಂತ. ಈಗಾಗಲೇ ನೀವು ಇಷ್ಟು ಕೊಟ್ಟಿದ್ದೀರಿ ವರ್ಷಕ್ಕೆ, ಈಗಾಗಲೇ 2,000 ವರ್ಷಕ್ಕೆ 6,000 ರೂಪಾಯಿ ಕೊಟ್ಟಿದ್ದೀರಿ, ಕಲಿ ಕಾಣುವಂಥ ವಿಷಯ ಅದ. ಇನ್ನು 12,000 ಇವ್ರು ಹೇಳ್ತಾರೆ, ಎಲ್ಲಿ ಗೊತ್ತಿಲ್ಲ ನನಗೆ ಯಾವ ರೀತಿ ಕೊಡ್ತಾರೆ 12,000 ರೂಪಾಯಿ ಕೊಡಲಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು ಮಾಡೋಕ್ಕಿಂತಲೂ ಅದು ಸರಳದಲ್ಲ ರೀ ನಾವು ಹೇಳುವಂಥದ್ದು. ಯಾಕಿದೆ ಚಿಂತನೆ ಮಾಡಬಾರ್ದು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು? ಇವರು ಬೆಳೆದ ಬೆಳೆ ಅಂತ ತೊಗೊಂಡು ಶಿವಮೊಗ್ಗದಿಂದ ದಿಲ್ಲಿಗೋ ಮುಂಬೈಗೋ ಕಲ್ಕತ್ತಾಗೋ ಹೋದು ಅಲ್ಲಿ ಹಚ್ಚೆ ಅದನ್ನು ಮಾರಾಟ ಮಾಡಿಕೊಂಡು ಬರೋದು ಎಷ್ಟು ಟೈಮ್ ತೊಗೊಳ್ತಾರೆ. ಅದಕ್ಕಿಂತ ಸರಳವಾಗಿ ವ್ಯಾಪಾರಿಗಳ ಅನುಕೂಲದ ಈಗಾಗಲೇ APMC ತನಕ ಬಂದಂತಹ ಒಂದು ವ್ಯಾಪಾರ ಇದು ಗ್ರಾಮ ಮಟ್ಟದಲ್ಲಿ ಯಾಕೆ ಆಗಬಾರ್ದು ಅಂತ ಒಂದು 4 ಗ್ರಾಮಗಳು ಕೂಡಿಸಿ ಇವತ್ತು ನಾವು ಪಂಚಾಯತ್ಗಳು ಅಂತ ಮಾಡಿದ್ದೀವಿ. ಪಂಚಾಯತಿ ಹೇಳೋದ್ರಲ್ಲಿ ಗೋಡೌನ್ ಕಟ್ಟಿಸಿ ಅಲ್ಲಿ ಬೆಳೆದ ಬೆಳೆ ಇಟ್ಟರೆ ಇಲ್ಲಿ ಬೇಕಾದಂಥ ಒಂದು ವ್ಯಾಪಾರಿಗೆ ಬಂದು ತೆಗೆದುಕೊಂಡು ಹೋಗ್ಬೋದಲ್ಲ ರೀ. ಸುಲಭದ ಕೆಲಸ. ಬೇಕಾದ್ರೆ ವ್ಯಾಪಾರಿಗಳು ನೀವು ಸಾಕಾಣಿಕೆ ಬೆಲೆ ಕೊಟ್ಟು ನಡೀತದೆ. ರೋಡ್ ಈಗಾಗಲೇ ಸಾಕಷ್ಟು ಬಂದಿದ್ದಾವೆ, ಹಳ್ಳಿತನ ಬಂದಿದ್ದಾವೆ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಸಾಕಾಣಿಕೆ ದುಡ್ಡು ನೀವು ಕೊಡೋದು ಇವ್ರು ತೊಗೊಳ್ಳೋದು ಅಂದ್ರೆ ಹೈರಾಣಾಗೋದು. ಈಗಾಗಲೇ ನಿಮ್ಗೆ ಸಾಕಷ್ಟು ಕಾನೂನುಗಳಿದ್ದಾವೆ. ಈಗ ಹೇಳಿದೆ ನಿಮಗೆ, ಈಗ ನೀವಾಗಲೇ ನಾವು 100% 100% ನಾವು ಇದ್ದಂಥವ್ರು MSP ಕೊಡ್ತೀವಿ ಅಂತ ಹೇಳಿದ್ರಿ. MSP ವ್ಯಾಪಾರಿಗಳು ತೊಗೊಳ್ಳೋದಿಲ್ಲ, ಖರೀದಿ ಮಾಡೋದು ಅಂತ ನಿಮ್ಗೆ ಗೊತ್ತಿದ್ದ ವಿಷಯ ಇದೆ. ಅದನ್ನು ಕಾನೂನು ಮಾಡೋಂತೆಲ್ಲ ಪಡ್ಕೊಳ್ತಾ ಇದ್ದಾರೆ ನಮ್ಮ ರೈತರೆಲ್ಲ. ಇಲ್ಲಿವ್ರು ಅದ್ರ ಬಗ್ಗೆ ಏನಿಲ್ಲ. ಈ ಸಾಕಾಣಿಕೆ ಕೊಡ್ತಾ ಅಂತ ಹೇಳಿದ್ರಿ ಅಲ್ಲ, ಅದೆಲ್ಲ ಬೇಕಾಗಿಲ್ಲ ರೀ. MSP ಮಾಡಿರಿ. ಪ್ರತಿಯೊಂದು 4-5 ಪಂಚಾಯತಿಗೆ ಗೋಡೌನ್ ಮಾಡಿಕೊಡ್ರಿ. ಇಷ್ಟಾದರೂ ಸಾಕಾಗ್ತದೆ. ವ್ಯಾಪಾರಿಗಳು ಬಂದು ತೊಗೊಂಡು ಹೋಗ್ತಾರೆ ಬೇಕಾದವರು. ಯಾರಿಗೆ ಆಹಾರ ಬೇಕಾಗಿದೆ, ಯಾರು ಮಾರಬೇಕಂತಾರೆ ಪಂಚಾಯತಿಗೆ ಬಂದು ತೊಗೊಂಡು ಹೋಗ್ರಿ. ಪಂಚಾಯತ್ ಬಂದು ತೊಗೊಂಡು ಹೋಗ್ರಿ. ಸಮೀಪವಾಗ್ತಾವೆ. ತಾಲೂಕು ಮಟ್ಟದಿಂದ ಸುತ್ತಮುತ್ತ 10-20 ಕಿಲೋಮೀಟರ್ದಾಗ ಇರ್ತಾವೆ, ಅಥವಾ ಒಂದು 50-60 ಕಿಲೋಮೀಟರ್ದಾಗ ಇರ್ತಾವೆ. ಅಲ್ಲಿ ಅದನ್ನು ಪೂರ್ತಿಯಾಗಿ ಕವರೇಜ್ ಮಾಡಿಬಿಟ್ರಪ್ಪ ಅಂತಂದ್ರೆ ಸಹಜವಾಗಿ ತಾಲೂಕು ಮಟ್ಟಕ್ಕೆ ಬಂತಪ್ಪ, ಅದ್ರ ಮುಂದೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲೇ ಮತ್ತು ಯಾವ ಮಟ್ಟದಲ್ಲೇ ಅಥವಾ ರಾಜ್ಯ ಮಟ್ಟದಲ್ಲಿ ಹೋಗ್ತಾವೆ. ಸಾಗಾಣಿಕೆ ಅವ್ರ ಮೇಲೆ ಆಗಿಬಿಡ್ತದೆ. ರೈತ ಆ ಸಾಗಾಣಿಕೆ ದುಡ್ಡು ಉಳಿತಾಯ ಆಗ್ತದೆ, ನೀವು ಕೂಡ ತಪ್ತದೆ. ಅದು ಸಿಂಪಲ್ ಅದಲ್ಲ. ನಾವು ಊಟ ಮಾಡೋದು ಹಿಂಗೆ ತೊಗೊಂಡು ಹಿಂಗೆ ಹಾಕ್ಕೊಳ್ಳೋಕ್ಕಿಂತ ನೇರವಾಗಿ ಊಟ ಮಾಡ್ಲಿಕ್ಕೆ ಬರ್ತದಲ್ಲ ರೀ. ಹಳ್ಳಿಗಳನ್ನು ಅಥವಾ ಒಂದು ಪಂಚಾಯತಿಗಳನ್ನು ಯಾಕೆ ಮಾರ್ಕೆಟ್ ಮಾಡಬಾರ್ದು? ಯಾಕೆ ಅದ್ರ ಮಾರ್ಕೆಟಿಗೆ ಪರಿವರ್ತನೆ ಮಾಡಬಾರ್ದು? ಅಲ್ಲೇ ಒಂದು ಗೋಡೌನ್ ಯಾಕೆ ಕಳಿಸ್ಕೊಡ್ಬಾರ್ದು? ಈ ವಿಚಾರಕ್ಕೆ ನಮ್ಮ ಸರ್ಕಾರಗಳಲ್ಲಿ ಬರ್ತಾ ಇಲ್ಲ. MSP 100% ಕೊಡ್ತೀವಿ, 100 ಕೊಡ್ತೀವಿ ಅಂತ ಹೇಳುವಂಥವ್ರು ಕಾನೂನು ಮಾಡಾಕ್ರಿ. MSP ಇಲ್ಲಪ್ಪ ಇದ್ರ ಕೆಳಗೆ ತೊಗೊಂಡ್ರಪ್ಪ ಅಂದ್ರೆ ಅದು ಶಿಕ್ಷೆ ದಂಡ ಅದು ಮಾಡಿರಿ. ಅದಿಲ್ಲ ಅದನ್ನು ಮಾಡ್ತಾಯಿಲ್ಲ. ಯಾಕಂತ ಇದೇ ದೊಡ್ಡ ಮೂಲಭೂತ ಪ್ರಶ್ನೆ ಆಗಿದೆ ಇವತ್ತು. MSP ಕಾನೂನು ಯಾಕೆ ಮಾಡ್ತಾ ಇಲ್ಲ? ಇದಕ್ಕೆ ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ ಉತ್ತರ ಕೊಡಬೇಕಾಗಿದೆ. ನಮ್ಮಲ್ಲಿ ಈ ಅಗ್ರಿಕಲ್ಚರ್ ಮಿನಿಸ್ಟರ್ ಸಹ ಉತ್ತರ ಕೊಡಬೇಕಾಗ್ಯದ. ಯಾಕಂತಂದ್ರೆ ಇದು ಕ್ಲಿಯರ್ ಆಗಬೇಕಿದು. ಯಾಕೆ ಇಷ್ಟೆಲ್ಲ ಕೊಡ್ತೀರಿ ಪಾಪ, ಸಾಗಾಣಿಕೆ ಕೊಡ್ತಾನೆ ಅಂತೀರಿ, ನೀವು 100% ನಾವು MSP ಕೊಡ್ತಾನೆ ಅಂತ ಹೇಳ್ತೀರಿ ಎಲ್ಲ ಅಂತ ಇದ್ದೀರಿ. ಅದೇನು ಬೇಕಾಗಿಲ್ಲ. ಇದಕ್ಕೆ ಮುಂದೆ ಇದು ನಮ್ಮ ಯಾವುದು ಪಂಚಾಯತಿಗೆ ಒಂದು ಗೋಡೌನ್ ಕಟ್ಟಿಕೊಟ್ರೆ ಸಹಜವಾಗಿ ಬೆಳೆದ ಬೆಳೆನ ಅಲ್ಲಿ ರೈತ ಅಲ್ಲೇ ಇಡ್ತಾನೆ. ಅಲ್ಲಿ ಬಂದು ಯಾರು ಒಯ್ತಾರೆ ಮಾರ್ಕೆಟ್ ಬೇಕಾದವರು. ಒಂದು ಹಳ್ಳಿಯಿಂದ ತಾಲೂಕಿಂದ ದೂರ ಆಗೋದಿಲ್ಲ, ಹುಬ್ಳಿಯಿಂದ ದೂರ ಆಗೋದಿಲ್ಲ, ತಾಲೂಕು ಮಟ್ಟಕ್ಕೆ ಬಂದು ಬಿತ್ತಪ್ಪ ಅಂದ್ರೆ ಅಲ್ಲಿಂದ ಮುಂದೆ ವಸ್ತುಗಳು ಯಾರು ಬೇಕಾದ್ರು ತೊಗೊಂಡು ಹೋಗಲಿ, ತಮ್ಮ ಮಾರಾಟ ಮಾಡ್ಕೊಳ್ಳಿಕ್ಕೆ. ಹಗರದಲ್ಲಿ ಕೆಲಸ ಇದು ಹೇಗೆ ಮಾಡ್ತಾಯಿಲ್ಲ. ಚೌಟರಾಮರಿಂದ APMC ಆಯಿತು, ಭಾಳ ಸಂತೋಷ ಆಯಿತು, ವ್ಯಾಪಾರ ನಡೆದು. ಆದರೆ ಅಲ್ಲಿಯೂ ದಲಾಲಿ ವ್ಯಾಪಾರಗಳು ಹೆಚ್ಚೋದು, ನಡಕಿನ ವ್ಯಾಪಾರಿಗಳು ಹೆಚ್ಚೋದು. ಇವತ್ತು ನೀವು ದಲಾಲಿ ತಪ್ಪಿಸ್ಬೇಕು ತಳ್ತಾ ಇದ್ದಾರೆ. ನಾವು ಸಾಕಾಣಿಕೆ ಕೊಡ್ತೀವಿ, ಅದನ್ನು ಕೊಡ್ತೀವಿ, ಅದೆಲ್ಲ ಬೇಡ್ರಿ. ಹಳ್ಳಿಗಳಿಗಿನ ಗೋಡೌನ್ ಕಟ್ಟಿಸ್ಕೊಟ್ಬಿಟ್ರ 4 ಅಡಿ ನಡ್ಕೋ 5 ಅಡಿ ನಡ್ಕೋ ಗೋಡೌನ್ ಕಟ್ಟಿಸಿ ಆ ಪಂಚಾಯತಿಂತ 3-4 ಅಡಿ ನಡ್ಕೊಂಡು ಪಂಚಾಯತಿ ಇರ್ತದೆ. ಸಹಜವಾಗಿನ ಪಂಚಾಯತಿ ಡೆವಲಪ್ ಆಗ್ತದೆ ಆರ್ಥಿಕವಾಗಿ. ಯಾಕಂದ್ರೆ ದುಡ್ಡು ಅಲ್ಲಿ ತಿರುಗೋದ್ರಿಂದ. ಈಗ ನೋಡಿರಿ, ಒಂದು ಯಾವುದೋ ಸ್ಯಾಂಕ್ಷನ್ ಮಾಡ್ಕೋಬೇಕಾದ್ರೆ ನೀವು ತಹಸೀಲ್ದಾರ್ಗೆ ಬರೀಬೇಕು, DC ಹೋಗ್ಬೇಕು, DCಯಿಂದ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು, ರಾಜ್ಯ ಮಟ್ಟ ಮತ್ತು ಸ್ಯಾಂಕ್ಷನ್ ಆಗಬೇಕು ಸೆಕ್ರೆಟ್ರಿಯಲ್ಲಿ, ಸೆಕ್ರೆಟ್ರಿ ಮತ್ತು DC ಬರಬೇಕು, DCಯಿಂದ ಮತ್ತು ತಹಸೀಲ್ದಾರ್ ಬರಬೇಕು, ತಹಸೀಲ್ದಾರ್ ಮತ್ತು ಗ್ರಾಮ ಪಂಚಾಯತಿ ಗ್ರಾಮಕ್ಕೆ ಬರಬೇಕು. ಇಷ್ಟು ಸುತ್ತ ಹಾಕೋದ್ರೊಳಗೆ ಭ್ರಷ್ಟಾಚಾರ ಹೋಗ್ಬಿಡ್ತದೆ. ಅದಕ್ಕೆ ಸರ್ಕಾರ ಏನು ಕೃಷಿ ಉತ್ಪನ್ನಕ್ಕೆ ಸಾಗಾಣಿಕೆ ಸಲುವಾಗಿ ಏನು ದುಡ್ಡು ಕೊಡ್ತಾನಂತದ ಅದನ್ನು ದುಡ್ಡನ್ನು ಇಲ್ಲಿ ಗೋಡೌನ್ ಕಟ್ಟಿಸಿಕೊಟ್ರೆ ಗ್ರಾಮ ಪಂಚಾಯತಿಗಳಿಗೆ ಸಹಜವಾಗಿನ. ಮತ್ತು ರೋಡ್ಗಳಂತ ಈಗಾಗಲೇ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೂ ಅಡ್ಡಿಲ್ಲ, ರೋಡ್ಗಳು ಚೆನ್ನಾಗಿದಾವೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರೆ ಇಷ್ಟು ಖರ್ಚು ದುಡ್ಡು ಉಳಿತದಲ್ಲ ಇಲ್ಲ. ಮತ್ತು ರೈತಗೂ ಸಾಗಾಣಿಕೆ ಕೊಡ್ಬೇಕಂತಿಲ್ಲ, ಅಲ್ಲೇ ಇರ್ತದೆ, ತೊಗೊಂಡೋಗಿಬಿಡ್ತಾರೆ. ಸಾಗಾಣಿಕೆ ಹಾಕೋರು ಅವ್ರು ಹಾಕೊಂಡು ತೊಗೊಂಡೋಗಿಬಿಡ್ತಾರೆ ಅದನ್ನು. ಯಾಕಂದ್ರೆ ಸಾಗಾಣಿಕೆ ಮತ್ತು ಬೆಳೆ ಎರಡದ್ರ ಕೂಡಿಸಿ ಒಂದು ರೇಟ್ ಕಟ್ಟಬೇಕಾಗ್ತದಲ್ಲ. ಆ ಶ್ರಮ, ಆ ತಗೊಂಥ ಬೆಳೆ ತಗೊಂಥ ಒಂದು ರೇಟು, ವರ್ಕ ಎಲ್ಲ ತೊಗೊಂಡು ನೀವು ಬೆಲೆ ಕಟ್ತೀರಿ. ಆ ಬೆಲೆ ಕಟ್ಟಿರಿ, ಸಾಗಾಣಿಕೆ ನೀವು ಇಟ್ಕೊಂಡ್ಬಿಟ್ರೆ ಅದನ್ನು ಸರಳದಲ್ಲ. ಇದು ಭಾಳ ಸುಲಭದ ಕೆಲಸ. ಮತ್ತು ಈಗೇನು ನೀವು ಹೇಳ್ತಾ ಇದ್ದೀರಿ 50% ರಾಜ್ಯ ಸರ್ಕಾರ ಕೊಡೋದು, 50% ಕೇಂದ್ರ ಸರ್ಕಾರ ಕೊಡೋದು. ನಾಳೆ ರಾಜ್ಯ ಸರ್ಕಾರ ಕೊಡಲಿಕ್ಕೆ ಏನು ಮಾಡೋದು? ಮತ್ತು ತುಮೆ ರಾಜ್ಯದ ಕೇಂದ್ರ ಹಾಕೋದು, ಕೇಂದ್ರದ ರಾಜ್ಯ ಮೇಲೆ ಹಾಕೋದು. ಹೀಗಾಗಿ
ಏನು ನೀವು ಇವತ್ತು ರೈತಿಗೆ ಹೆಲ್ಪ್ ಮಾಡ್ಬೇಕಂತೀರಿ, ಸಾಗಾಣಿಕೆ ದುಡ್ಡು ಕೊಡ್ಬೇಕಂತೀರಿ, ಅದು ವ್ಯರ್ಥ ಆಗಿ ಹೋಗ್ಬಿಡೋದು. ಪಾಪ ರೈತಗೂ ಮುಟ್ಟುವುದಲ್ಲ, ಹೆಸರಿಗೆ ಅಷ್ಟೇ ಒಂದು ರೈತ ಹೋಗಿ ಮುಡಿಸ್ತಾ ಇದ್ದೀವಿ ಅಂತೇಳಿ ಲಡಕಿ ಜನ ತಿಂದು ಹೋಗುವಂಥ ಪ್ರಶ್ನೆಗಳು ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ರವರು ಹೇಳಿದಂಥ ವಿಚಾರ ಸರಿಯದ. ಅದರ ಬದಲಾಗಿ ಅದನ್ನು ಹಳ್ಳಿ ಅಥವಾ ಪಂಚಾಯತಿಗಳನ್ನು ವ್ಯಾಪಾರಿ ಕೇಂದ್ರ ಮಾಡಿದ್ರೆ ಒಳ್ಳೆಯದಲ್ಲ ಇಲ್ರಿ, ಚರ್ಚೆ ಮಾಡಿರಿ. ಇದನ್ನು ನಿಮ್ಗೆ ಸರಿ ಅನಿಸಿಲ್ಲ, ಸರಿ ಇಲ್ರಿ, ತಪ್ಪನ್ರಿ, ಅದು ಏನೋ ಮಾಡಿ ಲೈಕ್ ಮಾಡಿರಿ, ಕಾಂಟ್ಯಾಕ್ಟ್ ಇದು ಕಾಮೆಂಟ್ ಮಾಡಿರಿ. ಭಾಳ ಮಹತ್ವದಪ್ಪ ಅಂದ್ರೆ ಜೊತೆಗೆ ಕಾಂಟ್ಯಾಕ್ಟು ಮಾಡಿರಿ. ಮತ್ತು ಅದ್ರ ಜೊತೆಗೆ ಇನ್ನಷ್ಟು ನಮ್ಮ ಜೊತೆಗೆ ಮಾತಾಡೋದಂತ ಚರ್ಚೆ ಮಾಡೋದು ಇನ್ನೂ ಅನೇಕ ವಿಷಯ ತಿಳಿಯುವಂಥವಾಗ್ತಾವೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಮತ್ತೊಂದು ಮೇಲೆ ಹೇಳ್ತಾ ಇರೋದು, ಇದು ಸ್ವತಂತ್ರ ಪತ್ರಿಕೋದ್ಯಮ. ನಿಮ್ಮ ಸಹಾಯ ಸಹಕಾರ ನೋಡುವುದು ಮತ್ತು ಕೇಳುವುದು ಬೇಕಾಗ್ತದೆ. ತಾವು ಈ ಒಂದು ಹೇ ಸೀತಾರಾಮ್ ನಿಶ್ಚಿತವಾಗಿ ಒಂದು ಒಳ್ಳೆಯ ಕಡೆ ಹೊರಟದ, ಸತ್ಯದ ಕಡೆ ಹೊರಟದ ನಿಮಗೆ ಅನಿಸಿದ್ರೆ ಇದಕ್ಕೊಂದಿಷ್ಟು ಧನ ಸಹಕಾರ ನೀಡಿದರೆ ಭಾಳ ಉತ್ತಮ ಅಂತ ಹೇಳ್ತಾ, ಈ ಒಂದು ವೆಬ್ಗೆ ನೀವು ತೆಗೆದು ನೋಡಿ ನಮ್ಮ ಒಂದು ಸಂಸ್ಥೆಗೆ ಹೆಲ್ಪ್ ಮಾಡುವಂಥ ಮನಸ್ಸು ಮಾಡಿದರೆ ಭಾಳ ಉತ್ತಮ ಆಗ್ತದೆ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.